ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬ್ಯಾಂಗ್ಳೂರ್ ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಪ್ರಧಾನಿ ಮೋದಿಯವರು ತಾವು 3ನೇ ಬಾರಿ ದೇಶದಲ್ಲಿ ಪ್ರಧಾನಿಯಾದ ನಂತರ ತಮ್ಮ 3ನೇ ಅವಧಿಯಲ್ಲಿ ಭಾರತವನ್ನ ಪ್ರಪಂಚದ ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಕೊಂಡೊಯ್ಯುವ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಎದುರು ಬಿಜೆಪಿ ಶರಣಾದ ಮೇಲೆ ಪ್ರಧಾನಿ ಮೋದಿಯವರು ಗ್ಯಾರಂಟಿಗಳನ್ನು ಹಿಡ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನವರಂತೆ ಉಚಿತ ಗ್ಯಾರಂಟಿಗಳ ಬದಲು ಪ್ರಧಾನಿ ಮೋದಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗದ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಪ್ರತಿಪಕ್ಷಗಳ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ತಪ್ಪಿತಸ್ಥರನ್ನು ಶಿಕ್ಷಿಸುವ ಗ್ಯಾರಂಟಿ ಘೋಷಿಸಿದ್ದ ಪ್ರಧಾನಿ ಮೋದಿ ಈಗ ದೇಶವನ್ನು 3ನೇ ಇಕಾನಮಿಯಾಗಿ ಮಾಡುವ ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗಿದ್ರೆ ಮೋದಿಯವರ ಮಾತಿನ ಮರ್ಮ ಏನು? ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರು ಮರೆತಿದ್ದೇನು? ಭಾರತ ಪ್ರಪಂಚದ 3ನೇ ಅತಿದೊಡ್ಡ ಇಕಾನಮಿ ಆಗಿಯೇ ಬಿಡುತ್ತಾ? ಅದಕ್ಕಾಗಿ ಮೋದಿಯವರು ಹೇಗೆ ಪ್ಲಾನ್ ರೂಪಿಸಿದ್ದಾರೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕತೆಯ ಕತೆ ಏನಾಗ್ತಾ ಇದೆ? ಭಾರತದ ಮುಂದೆ ತೆರೆದುಕೊಳ್ತಾ ಇರುವಂತಹ ಅದೃಷ್ಟದ ಬಾಗಿಲು ಎಂಥದ್ದು? 3ನೇ ಅತಿದೊಡ್ಡ ಆರ್ಥಿಕತೆ ಇರುವ ದೇಶವಾದ ಕ್ಷಣ ಭಾರತದಲ್ಲಿ ಬಡತನ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಬಿಡುತ್ತಾ? ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಎಂದು ಘೋಷಣೆ ಮಾಡಬಹುದೇ? ಎಲ್ಲ ಪ್ರಶ್ನೆಗಳು ಮೋದಿಯವರ ಮಾತಿನಿಂದ ಹುಟ್ಟಿಕೊಂಡಿವೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಸ್ನೇಹಿತರೆ, ಇಲ್ಲಿ ಭಾರತ ಪ್ರಪಂಚದ 3ನೇ ಅತಿದೊಡ್ಡ ಇಕಾನಮಿ ಆಗುವ ಅವಕಾಶದ ಬಗ್ಗೆ ವಿವರವನ್ನ ಕೊಡೋದಕ್ಕಿಂತ ಮೊದಲು ಪ್ರಧಾನಿ ಮೋದಿಯವರ 2 ಅತಿದೊಡ್ಡ ಆರ್ಥಿಕ ಭರವಸೆಗಳನ್ನ ನಿಮಗೆ ತೋರಿಸ್ಬಿಡ್ತೀನಿ. $5 ट्रिलियन आज एक टारगेट उसको हमारे सामने हमने रखा है। $5 ट्रिलियन इकोनॉमी तीसरे टर्म में दुनिया की पहली 3 इकोनॉमीज में एक नाम भारत का होगा। ಇಲ್ಲಿ ಪ್ರಧಾನಿ ಮೋದಿ ತಮ್ಮ 3ನೇ ಅವಧಿಯ ಆಡಳಿತದ ಬಗ್ಗೆ ಜನರಲ್ಲಿ ವಿಶ್ವಾಸ ಮೂಡಿಸಿದ್ದಾರೆ. 3ನೇ ಬಾರಿ ತಾವೇ ಅಧಿಕಾರಕ್ಕೆ ಬರೋದ್ರಲ್ಲಿ ಸಣ್ಣ ಅನುಮಾನವೂ ಇಲ್ಲದೆ ಇದು ಮೋದಿಯ ಗ್ಯಾರಂಟಿ ಅಂತ ಹೇಳಿದ್ದಾರೆ. टॉप 3 इकोनॉमी पे पहुंच के रहेगा भारत और ये मोदी की गारंटी है, मोदी की गारंटी है। ಹಾಗಿದ್ರೆ ಮೋದಿಯವರು ಹೇಳ್ತಾ ಇರುವಂತಹ 5 ಟ್ರಿಲಿಯನ್ ಇಕಾನಮಿ ಮತ್ತು ವಿಶ್ವದ ಟಾಪ್ 3ಯಲ್ಲಿ ಒಂದಾಗುವಂತಹ ಕನಸಿನ ವಿಚಾರದ ಬಗ್ಗೆಯೂ ಕೂಡ ನಾವು ನೋಡಬೇಕು. ಮೋದಿಯವರು ಭಾಷಣಗಳಲ್ಲಿ ಚತುರ ಅನ್ನುವಂಥದ್ದು ಪ್ರಪಂಚಕ್ಕೆ ಗೊತ್ತಿದೆ. ತನ್ನ ಮಾತಿನ ಮೂಲಕ ಜನರಲ್ಲಿ ಹೊಸ ವಿಶ್ವಾಸ ಮೂಡಿಸುವ ಒಬ್ಬ ಒಳ್ಳೆಯ ಮಾತುಗಾರ ಅನ್ನೋದನ್ನ ಅವರ ವಿರೋಧಿಗಳು ಕೂಡ ಒಪ್ಕೊಳ್ತಾರೆ. ಇದುವರೆಗೆ ಮೋದಿಯವರಿಗೆ ಸಕ್ಸಸ್ ತಂದು ಕೊಟ್ಟಿರುವಂಥದ್ದು ಕೂಡ ಅವರ ಮಾತುಗಾರಿಕೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ದೇಶವಾಸಿಗಳಿಗೆ ಇಲ್ಲ. ಇಲ್ಲಿ ಮೋದಿಯವರು $5 ಟ್ರಿಲಿಯನ್ ಇಕಾನಮಿಯನ್ನ ಮತ್ತು ವಿಶ್ವದ ಟಾಪ್ 3 ಇಕಾನಮಿಯನ್ನ ಹೇಳಿರೋದನ್ನ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ. ಅಂದ್ರೆ ಆರ್ಥಿಕತೆಯಲ್ಲಿ ವಿಶ್ವದ ಟಾಪ್ 10 ನಲ್ಲಿರುವಂತಹ ದೇಶಗಳ ಪಟ್ಟಿಯನ್ನ ನಿಮಗೆ ಮೊದಲಿಗೆ ತೋರಿಸಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಅಮೆರಿಕ ಆರ್ಥಿಕತೆಯ ವಿಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು. GSDPಯಲ್ಲಿ $26,854 ಬಿಲಿಯನ್ ಹೊಂದಿರುವಂತಹ ಅದರ ಗಾತ್ರ ಆಗಿದ್ರೆ ಅಲ್ಲಿಯ ತಲಾದಾಯ $80.03 ಸಾವಿರ.
ಇದು ಅಮೆರಿಕದ GDPಯ ಸೈಜ್. ಇನ್ನು ಚೀನಾದ ವಿಚಾರಕ್ಕೆ ಬಂದ್ರೆ ಚೀನಾದಲ್ಲಿ GDPಯ ಗಾತ್ರ $19,374 ಬಿಲಿಯನ್ ಹಾಗೂ ಅಲ್ಲಿ ತಲಾದಾಯ ಇರುವಂಥದ್ದು $13.73 ಸಾವಿರ. ಜಪಾನ್ನ GDP $4,410 ಬಿಲಿಯನ್ ಆದರೆ ಅಲ್ಲಿ ತಲಾದಾಯ $35.39 ಸಾವಿರ. ಜರ್ಮನಿಯ GDP 4ನೇ ಸ್ಥಾನದಲ್ಲಿರುವಂತಹ ಜರ್ಮನಿಯ GDP $4,309 ಬಿಲಿಯನ್ ಆಗಿದ್ರೆ ಅಲ್ಲಿಯ ತಲಾದಾಯ ಗಮನಿಸಿ ನೋಡಿ ಇಲ್ಲಿ $51.38 ಸಾವಿರ. ಈಗ ಭಾರತ ವಿಚಾರಕ್ಕೆ ಬಂದ್ರೆ ಭಾರತ ನಂಬರ್ 5ನೇ ಸ್ಥಾನದಲ್ಲಿದೆ. ಭಾರತದ ಇಕಾನಮಿಯ ಸೈಜ್ ನಮ್ಮ GDPಯ ಗಾತ್ರ $3,750 ಬಿಲಿಯನ್ ಹಾಗೂ ಭಾರತದಲ್ಲಿ ತಲಾದಾಯ ಇರುವಂಥದ್ದು ಕೇವಲ $2.6 ಸಾವಿರ ಮಾತ್ರ. ಇದು ಭಾರತದಲ್ಲಿ ತಲಾದಾಯ ಇರುವಂಥದ್ದು. ಇನ್ನು ಮುಂದುವರೆದು ಯುನೈಟೆಡ್ ಕಿಂಗ್ಡಮ್ $3,159 ಬಿಲಿಯನ್ GDP ಗಾತ್ರ ಹೊಂದಿದ್ರೆ ಅಲ್ಲಿ ತಲಾದಾಯ $46.31 ಸಾವಿರ ಆಗಿದೆ. ಫ್ರಾನ್ಸ್ ನಂಬರ್ 7ನೇ ಸ್ಥಾನದಲ್ಲಿದೆ. $2,924 ಬಿಲಿಯನ್ ಅವರ GDP ಗಾತ್ರವಾಗಿದ್ರೆ $44.41 ಸಾವಿರ ಅಲ್ಲಿಯ ತಲಾದಾಯ ಆಗಿದೆ. ಇನ್ನು ಇಟಲಿಯ ಒಟ್ಟು GDPಯ ಗಾತ್ರ $2,170 ಬಿಲಿಯನ್ ಆಗಿದ್ರೆ $36.81 ಸಾವಿರ ಅಲ್ಲಿಯ ತಲಾದಾಯ ಆಗಿದೆ. ನಂಬರ್ 9ನೇ ಸ್ಥಾನದಲ್ಲಿರುವಂಥದ್ದು ಕೆನಡಾದ GDPಯ ಗಾತ್ರ $2,090 ಬಿಲಿಯನ್ ಹಾಗೆಯೇ ಅಲ್ಲಿ ಜನರ ತಲಾದಾಯ $52.72 ಸಾವಿರ. ಹಾಗೆಯೇ ಬ್ರೆಜಿಲ್ನಲ್ಲಿ 10ನೇ ಸ್ಥಾನದಲ್ಲಿರುವಂತಹ ಬ್ರೆಜಿಲ್ನ GDPಯ ಗಾತ್ರ $2,080 ಬಿಲಿಯನ್ ಹಾಗೂ ಅದರ ಒಟ್ಟು ತಲಾದಾಯ $9.67 ಸಾವಿರ ಗಾತ್ರವನ್ನ ಅಲ್ಲಿಯ ತಲಾದಾಯ ಹೊಂದಿರುವಂಥದ್ದು. ಅಂದ್ರೆ ಭಾರತ GDPಯಲ್ಲಿ ಇನ್ನು ಅಂದಾಜು $1,000 ಬಿಲಿಯನ್ ಬೆಳವಣಿಗೆ ಆಯ್ತು ಅಂತ ಹೇಳಿ. ಆದ್ರೆ 1,000 ಬೇಕಾಗಿಲ್ಲ, ಆಲ್ಮೋಸ್ಟ್ ಲೈಕ್ 750 ಈಗಿನ ಲೆಕ್ಕದಲ್ಲಿ. ಆದ್ರೆ ಅದು ಎಲ್ಲರೂ ಕೂಡ ಬೆಳವಣಿಗೆ ಆಗ್ತಾ ಇರುತ್ತೆ, ಕೇವಲ ಭಾರತ ಮಾತ್ರ ಬೆಳವಣಿಗೆ ಆಗಿರೋದಿಲ್ಲ, ಎಲ್ಲರೂ ಕೂಡ ಬೆಳವಣಿಗೆ ಆಗ್ತಾ ಇರ್ತಾರೆ. ಹೀಗಾಗಿ ಭಾರತ ಸುಮಾರು $1,000 ಬಿಲಿಯನ್ ಬೆಳವಣಿಗೆ ಆಯ್ತು ಅಂತೇಳಿ. ಆದರೆ ಆಗ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಇಲ್ಲಿ ನೀವು ಕೆಲವೊಂದು ಅಂಶಗಳನ್ನು ಗಮನವಿಟ್ಟು ಕೇಳಿಸ್ಕೊಳ್ಳೇಬೇಕು. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು 2024ರ ವೇಳೆಗೆ ಭಾರತವನ್ನು $5 ಟ್ರಿಲಿಯನ್ ಎಕಾನಮಿಯಾಗಿ $5 ಟ್ರಿಲಿಯನ್ ಎಕಾನಮಿಯಾಗಿ ಮಾಡುವಂತಹ ಭರವಸೆಯನ್ನು ಕೊಟ್ಟಿದ್ರು. ಒಂದು ವೇಳೆ ಭಾರತ $5 ಟ್ರಿಲಿಯನ್ ಎಕಾನಮಿಯಾಗಿ 2024ರ ವೇಳೆಗೆ ಗುರಿ ಇರ್ತಿದ್ರೆ ಭಾರತ 2024ರ ವೇಳೆಗೆ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವುದಕ್ಕೆ ಸಾಧ್ಯವಿತ್ತು. 2019ರಲ್ಲಿ ಲೋಕಸಭಾ ಚುನಾವಣೆ ಮುಗಿದು ಲೋಕಸಭೆಯಲ್ಲಿ ಪ್ರಧಾನಿಯವರು ತಮ್ಮ 2ನೇ ಅವಧಿಗೆ ಸಂಬಂಧಪಟ್ಟಂತೆ ಅವತ್ತಿನ ಚರ್ಚೆಗೆ ಉತ್ತರ ಕೊಡ್ತಾ ಮಾತನಾಡುವ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಹೇಳಿದ್ರು, ಭಾರತ $5 ಟ್ರಿಲಿಯನ್ ಇಕಾನಮಿಯಾಗಿ ಹೊರಹೊಮ್ಮುತ್ತೆ ಅಂತೇಳಿ. ಅಷ್ಟೇ ಅಲ್ಲದೆ 2019ರ ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮೋದಿಯವರು $5 ಟ್ರಿಲಿಯನ್ ಇಕಾನಮಿಯ ಭರವಸೆಯನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ 2019ರ ಅಕ್ಟೋಬರ್ನಲ್ಲಿನೇ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಭಾರತದ ಆಗಿನ ಆರ್ಥಿಕ ಬೆಳವಣಿಗೆ ದರವನ್ನು ಗಮನಿಸಿದ್ರೆ, ಅಂದ್ರೆ 2019ರವರೆಗಿನ ಆರ್ಥಿಕ ಬೆಳವಣಿಗೆಯ ದರವನ್ನು ಗಮನಿಸಿದ್ರೆ 2024ರಲ್ಲಿ $5 ಟ್ರಿಲಿಯನ್ ಇಕಾನಮಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಭವಿಷ್ಯ ನುಡಿದಿದ್ರು. ನಿಮಗೆ ಗೊತ್ತಿರಲಿ, ಪ್ರಧಾನಿ ಮೋದಿಯವರು ಭರವಸೆ ಕೊಟ್ಟಾಗ್ಲೂ ಕೂಡ ಕೊರೋನಾ ಕಾಲಿಟ್ಟಿರಲಿಲ್ಲ 2019ರಲ್ಲಿ ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ. ಹಾಗೆಯೇ ಮನಮೋಹನ್ ಸಿಂಗ್ ಅವರು ಭವಿಷ್ಯ ನುಡಿದಾಗ್ಲೂ ಕೂಡ ಕೋವಿಡ್ ಲಾಕ್ಡೌನ್ ನ ಕಲ್ಪನೆ ಯಾರಿಗೂ ಕೂಡ ಇರಲಿಲ್ಲ. So with the growth rate declining year after year, I don't think there is any hope of the economy reaching the target of $5 trillion by 2024. ನಡುವೆ ಕೋವಿಡ್ ಲಾಕ್ಡೌನ್ನಿಂದಾಗಿ ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾದಂತಹ ಹೊಡೆತ ಬಿದ್ದಿತ್ತು, ಅದು ಭಾರತಕ್ಕೂ ಕೂಡ ತಟ್ಟಿತ್ತು. ಇದರಿಂದಾಗಿನೇ 2024ರ ಹೊತ್ತಿಗೆ $5 ಟ್ರಿಲಿಯನ್ ಆರ್ಥಿಕತೆಯ ಗುರಿ ತಲುಪುವುದಕ್ಕೆ ಸಾಧ್ಯ ಆಗಿಲ್ಲ ಅಂತ ಸಮಾಧಾನ ಪಟ್ಕೊಳ್ಳುವಂಥವ್ರು ಸಮಾಧಾನ ಪಟ್ಕೊಳ್ಬಹುದು. $5 ಟ್ರಿಲಿಯನ್ ಇಕಾನಮಿಯ ಗುರಿ ತಲುಪಿದ್ರೆ ದೇಶವಾಸಿಗಳ ಜೀವನ ಮಟ್ಟ ಸುಧಾರಿಸಲಿದೆ ಅಂತ ಪ್ರಧಾನಿ ಮೋದಿ ಅವರು 2019ರಲ್ಲಿ ಹೇಳಿಕೊಂಡಿದ್ರು. अर्थव्यवस्था दोगुनी होगी
तो हर भारतीय परिवार की आय भी बढ़ेगी, सामान्य से सामान्य भारतीय की परचेजिंग पावर भी बढ़ेगी। ಆದರೆ ಆಗಲೇ ನಾನು ನಿಮಗೆ GDP ಜೊತೆಗೆ ತಲಾದಾಯದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಜಾಗತಿಕ ಮಟ್ಟದಲ್ಲಿ ತಲಾದಾಯ ವಿಚಾರಕ್ಕೆ ಬಂದಾಗ ಜಾಗತಿಕ ಮಟ್ಟದಲ್ಲಿ 2022ರಲ್ಲಿ ಭಾರತ 139ನೇ ಸ್ಥಾನದಲ್ಲಿತ್ತು. ಭಾರತದಲ್ಲಿ ಜನರ ತಲಾದಾಯ 2023ರ ವೇಳೆಗೆ 1.97 ಲಕ್ಷ ರೂಪಾಯಿಗಳಿಗೆ ಏರಿಕೆಯಾಗಿದೆ ಅನ್ನೋದನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ ಭಾಷಣದಲ್ಲಿ ಹೇಳಿಕೊಂಡಿದ್ರು. ಹಾಗಿದ್ರು ಇದು ಟಾಪ್ 10 ಪಟ್ಟಿಯಲ್ಲಿರುವಂತಹ, ಅಂದ್ರೆ GDPಯಲ್ಲಿ ಟಾಪ್ 10 ಪಟ್ಟಿಯಲ್ಲಿರುವಂತಹ ಬ್ರೆಜಿಲ್ಗೆ ಹೋಲಿಕೆ ಮಾಡಿದ್ರು ತೀರಾ ಕಡಿಮೆ ಇರುವಂಥದ್ದು. ಬ್ರೆಜಿಲ್ನಲ್ಲಿ ವಾರ್ಷಿಕ ತಲಾದಾಯ ಈಗಿನ ಭಾರತೀಯ ರೂಪಾಯಿಗಳಲ್ಲಿ ನಾವು ಲೆಕ್ಕ ಹಾಕಿದ್ರೆ, ಡಾಲರ್ ಎದುರುಗಡೆ ರೂಪಾಯಿ ಎಷ್ಟಿದೆ ಅನ್ನೋದನ್ನ ಕೌಂಟ್ ಮಾಡಿ ಲೆಕ್ಕ ಹಾಕಿದ್ರೆ 7,95,647 ರೂಪಾಯಿಗಳಷ್ಟು ಅಲ್ಲಿ ತಲಾದಾಯ ಇದೆ. ಅಂದರೆ ನಮ್ಮಲ್ಲಿ ಸುಮಾರು 1,97,000 ರೂಪಾಯಿಯಷ್ಟು ನಮ್ಮಲ್ಲಿ ತಲಾದಾಯ ಇದ್ರೆ, 10ನೇ ಸ್ಥಾನದಲ್ಲಿರುವ ಬ್ರೆಜಿಲ್ನಲ್ಲಿ 7,95,647 ರೂಪಾಯಿ ತಲಾದಾಯ ಇದೆ. ಭಾರತದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ 2030ರ ವೇಳೆಗೆ $4,000 ತಲುಪಬಹುದು ಅಂತ IMF ಅಂದಾಜು ಮಾಡಿದೆ. ಆದರೆ ಈಗಿರುವಂತಹ ಡಾಲರ್ ಮೌಲ್ಯದ ಪ್ರಕಾರ ಲೆಕ್ಕ ಹಾಕಿದ್ರು ಭಾರತದಲ್ಲಿ 2030ರ ವೇಳೆಗೆ ತಲಾದಾಯ 3.29 ಲಕ್ಷ ರೂಪಾಯಿವರೆಗೆ ಮಾತ್ರ ತಲುಪುವುದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ತಲಾದಾಯವನ್ನ ದೇಶದ ಒಟ್ಟು ಜನಸಂಖ್ಯೆಯ ಆದಾಯದ ಮೇಲೆ ಲೆಕ್ಕ ಹಾಕಲಾಗುತ್ತೆ. ಇಷ್ಟಕ್ಕೂ ತಲಾದಾಯ ಹೆಚ್ಚಿದೆ ಅಂದ ಹೇಳಿದ ತಕ್ಷಣವೂ ಕೂಡ ಎಲ್ಲರ ಕೈಗೂ ಇಷ್ಟೇ ಹಣ ತಲುಪಿದೆ ಅಂತೇಳಿ ಅಲ್ಲ. ಯಾಕಂದ್ರೆ ಕೋವಿಡ್ ನಂತರ 2021ರ ಅಂಕಿಅಂಶದ ಪ್ರಕಾರ ಭಾರತದ ಒಟ್ಟು ಆಸ್ತಿಯಲ್ಲಿ, ಭಾರತದ ಒಟ್ಟು ಸಂಪತ್ತಿನಲ್ಲಿ 40.5% ಭಾಗ, ಭಾರತದ ಒಟ್ಟು ಸಂಪತ್ತಿನಲ್ಲಿ 40.5% ಭಾಗ ಕೇವಲ 1%ನಷ್ಟಿರುವಂತಹ ಅತ್ಯಂತ ಶ್ರೀಮಂತರ ಕೈಯಲ್ಲಿದೆ. ಹಾಗೂ 50% ಬಡವರ ಕೈಯಲ್ಲಿ, 50%, 1-2% ಅಲ್ಲ, 50% ಬಡವರ ಕೈಯಲ್ಲಿ ದೇಶದ ಕೇವಲ 3%ನಷ್ಟು ಮಾತ್ರ ಸಂಪತ್ತು ಇರುವಂಥದ್ದು. ಅಂದರೆ ಭಾರತದಲ್ಲಿ ಬಡವರ ಮತ್ತು ಶ್ರೀಮಂತರ ನಡುವೆ ಗ್ಯಾಪ್ ಎಷ್ಟು ದೊಡ್ಡದಿದೆ ಅನ್ನುವಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಅದೇನಂದ್ರೆ, ಈಗ ಭಾರತದಲ್ಲಿ ತೆಲಂಗಾಣ ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದರೆ, ಕರ್ನಾಟಕ ತಲಾದಾಯದಲ್ಲಿ ನಂಬರ್ 2 ಸ್ಥಾನದಲ್ಲಿದೆ ದೇಶದಲ್ಲಿ, ಭಾರತದಲ್ಲಿ. ಆದರೆ 2030ರ ವೇಳೆಗೆ ಈ ರಾಜ್ಯಗಳನ್ನೆಲ್ಲ ಹಿಂದಿಕ್ಕಿ ಗುಜರಾತ್ ನಂಬರ್ 1 ಸ್ಥಾನದಲ್ಲಿ ಕೂರಲಿದೆ ಅನ್ನುವಂಥದ್ದನ್ನ ಹಣಕಾಸು ತಜ್ಞರು, ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ. ತಲಾದಾಯದ ಲೆಕ್ಕ ಹೇಳಿದ ಕ್ಷಣ GDPಯಲ್ಲಿ ಭಾರತ ನಂಬರ್ 3ನೇ ಸ್ಥಾನಕ್ಕೆ ಬರುವಂಥದ್ದು ಕಷ್ಟ ಅಂತ ಹೇಳ್ತಾ ಇಲ್ಲ. ಆಲ್ರೆಡಿ ಭಾರತ ಮುಂದಿನ ಲೋಕಸಭಾ ಚುನಾವಣೆಯ ನಂತರ ಮತ್ತು ಅದಾದ ನಂತರ ಬರಲಿರುವ 2029ರ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ವಿಶ್ವದ ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಏರಲಿರುವಂಥದ್ದು ನಿಶ್ಚಿತ. ಈಗಿನ ಅಂದಾಜಿನ ಪ್ರಕಾರ ಭಾರತ ಈ ಗುರಿಯನ್ನ 2027ರಲ್ಲಿ ತಲುಪಲಿದೆ. ಭಾರತದ ಆರ್ಥಿಕತೆಗೆ ಸಂಬಂಧಿಸಿದ ಮುನ್ಸೂಚನೆಗಳ ಪ್ರಕಾರ 2027ರಲ್ಲಿ ಭಾರತ $5 ಟ್ರಿಲಿಯನ್ ಇಕಾನಮಿಯ ಗುರಿಯನ್ನ ಕೂಡ ದಾಟಲಿದೆ. ಅಲ್ಲದೆ SBIನ ಆರ್ಥಿಕ ತಜ್ಞರು ನೀಡಿರುವಂತಹ ವರದಿಯ ಪ್ರಕಾರ 2 ವರ್ಷ ಮುಂಚಿತವಾಗಿ, ಅಂದ್ರೆ ಮೊದಲು ಪ್ಲಾನ್ ಮಾಡಿದ್ದಂತೆ, ಮೊದಲು ಅಂದಾಜಿಸಿದ್ದಂತೆ 2029 ಅಂತೇಳಿ ಅಂದಾಜಿಸಲಾಗಿತ್ತು. ಅದರ ಬದಲಿಗೆ 2027ರಲ್ಲಿ ಭಾರತ ವಿಶ್ವದ ಟಾಪ್ 3 ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಹಾಗಾಗಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಇಕಾನಮಿಯಾಗಿ ತಮ್ಮ ಟ್ರ್ಯಾಕ್ ರೆಕಾರ್ಡ್ ಆಧಾರದಲ್ಲಿ ತಾವು 3ನೇ ಅವಧಿಯಲ್ಲಿ ಅಧಿಕಾರ ನಡೆಸಿದಾಗ ತಲುಪಿ ಬಿಡುತ್ತೆ ಎಂಬ ವಿಶ್ವಾಸವನ್ನ ಪ್ರಧಾನಿ ಮೋದಿ ಅವರು ಹೊರಹಾಕಿದ್ದಾರೆ. और ये ट्रैक रिकॉर्ड के आधार पर, बातों में नहीं, ट्रैक रिकॉर्ड के आधार पर मैं कह रहा हूं, बातों में नहीं, ट्रैक रिकॉर्ड के आधार पर मैं कह रहा हूं. ಮೋದಿಯವರು ಮೊದಲ ಬಾರಿಗೆ ಪ್ರಧಾನಿಯಾದಾಗ 10ನೇ ಸ್ಥಾನದಲ್ಲಿದ್ದ ಭಾರತದ ಸ್ಥಾನಮಾನ ಅಂದ್ರೆ ಇಕಾನಮಿಯಲ್ಲಿ ಈಗ 2ನೇ ಅವಧಿಯ ವೇಳೆ 5ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಮೋದಿಯವರ ಆಡಳಿತದಿಂದಾಗಿಯೇ ಇಷ್ಟೆಲ್ಲ ಸಾಧ್ಯ ಆಯಿತು ಅಂತ ಒಮ್ಮೆಗೆ ನೀವು ನಿರ್ಧಾರಕ್ಕೆ ಬರಬೇಡಿ. 2004ರಿಂದ 2014ರ ಅವಧಿಯಲ್ಲೂ ಕೂಡ ಭಾರತದ GDP 3 ಪಟ್ಟು ಏರಿಕೆಯಾಗಿತ್ತು ಅನ್ನೋದನ್ನ ದಾಖಲೆಯಾಗಿರುವ ಇತಿಹಾಸ ಹೇಳ್ತಾ ಇದೆ. ಇದು ನಾನು ಕಲ್ಪಿಸಿಕೊಂಡು ಹೇಳ್ತಾ ಇಲ್ಲ, ಇತಿಹಾಸದ ದಾಖಲೆ ಆಗಿರುವಂತಹ ಆರ್ಥಿಕತೆಯ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿ ಹೇಳ್ತಾ ಇರುವಂಥದ್ದು. ಭಾರತದ GDP
1 ಟ್ರಿಲಿಯನ್ ಇಕಾನಮಿ ಅಂದರೆ $1 ಟ್ರಿಲಿಯನ್ ಇಕಾನಮಿ ಮತ್ತು $2 ಟ್ರಿಲಿಯನ್ ಇಕಾನಮಿ ಆಗುವಾಗ UPA ಸರ್ಕಾರ ಅಧಿಕಾರದಲ್ಲಿತ್ತು. 2004ರಲ್ಲಿ $721.59 ಬಿಲಿಯನ್ ನಷ್ಟಿದ್ದಂತಹ ಭಾರತದ GDP 2014ರ ವೇಳೆಗೆ $2039.13 ಬಿಲಿಯನ್ ತಲುಪಿತ್ತು. ಈಗ 3 ಟ್ರಿಲಿಯನ್ ದಾಟಿ 4 ಟ್ರಿಲಿಯನ್ಗೆ ಭಾರತದ ಒಟ್ಟು ಆಂತರಿಕ ಉತ್ಪನ್ನ ತಲುಪ್ತಾ ಇದೆ. ಯಾಕೆ ಈ ಅಂಶಗಳನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತ ವಿಶ್ವದ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವ ಹಾದಿ ಹೇಗಿದೆ ಅನ್ನೋದನ್ನ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರ್ಬೇಕು. ಈ ಇಕಾನಮಿ ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಲ್ಲ, ಬಜೆಟ್ ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಲ್ಲ ಅಂತೇಳಿ ಕೂರೋದಲ್ಲ. ಇದನ್ನು ಸ್ವಲ್ಪ ನಾವು ಅಧ್ಯಯನ ಮಾಡ್ತಾ ಹೋದಾಗ ನಮಗೆ ಇಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಕಿ ಅಂಶಗಳು ಸಿಗ್ತಾ ಹೋಗ್ತವೆ. ನಿಸ್ಸಂಶಯವಾಗಿ ಭಾರತದ GDP ಅತ್ಯಂತ ವೇಗವಾಗಿ ವಿಶ್ವ ಮಟ್ಟದಲ್ಲಿ ಬೆಳೀತಾ ಇದೆ. ದೃಢ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವ ದಿನ ಹತ್ತಿರ ಆಗ್ತಾ ಇದೆ. ಆದರೆ ಅಷ್ಟೇ ವೇಗವಾಗಿ ದೇಶದಲ್ಲಿ ತಲಾದಾಯ ಹೆಚ್ಚುತ್ತಾ ಇಲ್ಲ ಅನ್ನುವ ವಾಸ್ತವವನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕು. ಪ್ರಧಾನಿ ಮೋದಿಯವರು $5 ಟ್ರಿಲಿಯನ್ ಇಕಾನಮಿ ಅನ್ನುವುದರ ಬದಲಿಗೆ ಈಗ ತಮ್ಮ 3ನೇ ಅವಧಿಯಲ್ಲಿ ವಿಶ್ವದ ಆರ್ಥಿಕತೆಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ತಲುಪಿಸುವಂತಹ ಗುರಿಯನ್ನು ಹೇಳ್ತಾ ಇರುವಂಥದ್ದು ರಾಜಕೀಯವಾಗಿ ದೊಡ್ಡ ಕನಸೊಂದನ್ನು ಹೊಸ ಪದಪುಂಜಗಳ ಜೊತೆಗೆ ಜನರ ಮುಂದೆ ಬಿತ್ತುವುದರ ಭಾಗ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ನಮಸ್ಕಾರ.